ಶಂಕರ್ ಹೊರಗೆ ಅಡ್ಡಾಡಕ್ಕೆ ಹೋಗಿ ಭಾಳ ದಿವಸ ಆಗೈತಿ. ಹಾಂ 5-6 ತಿಂಗಳಾಯ್ತು ನಾವು ಎಲ್ಲಿ ಹೋಗಿಲ್ಲ. ಒಂದು ಕೆಲಸ ಮಾಡು, ಗ್ರೂಪ್ದಾಗ ಮೆಸೇಜ್ ಹಾಕು, ನೋಡು ಸಾಯಂಕಾಲ ಏನಂತಾರೆ ಎಲ್ಲರೂ. ಗ್ರೂಪ್ನಾಗ ಮೆಸೇಜ್ ಹಾಕಿರ್ತಾನೆ ನೋಡಂಗಾರ. ನಮ್ದು ಒಂದು ಜೀವನನ ನೋಡು, ಸಂಜೆ ಆದ್ರೆ ಸಾಕು. ಅವ್ವ ಅಪ್ಪ ಹೆಂಡ್ರ ಮಕ್ಕಳು ಅವ್ರವ್ರ ಕುಟುಂಬದೋಡಿ ಖುಷಿಯಾಗಿರ್ತಾರೆ ಅವ್ರು. ನಾವು ಏನು ಪಾಪ ಮಾಡೀವಿ ಯಾರಿಗೆ ಗೊತ್ತು. ಹೊತ್ತೇರಿ ಹೊತ್ತು ಮುನಿಗಿರ ಬಿ ನಮ್ಮ ಮಾರಿ ನಾವ ನೋಡ್ಕೋಬೇಕು. ನಮ್ಮದು ಒಂದು ಜೀವನನ ನೋಡು, ಇರಲಿ ಬಿಡು. ನಾವು ದೇವ್ರ ಕಡೆ ಇಟ್ಟ ಬೇಡ್ಕೊಂಡು ಬಂದೇವೆ ಅನ್ನಿಸ್ತೀವಿ. ಎಂಥದ್ದು ಮೆಸೇಜ್ ಹಾಕಿವು, ಇನ್ನೂ ಯಾರೂ ಬಂದೇ ಇಲ್ಲ. ಬರ್ತಾರ ಗಪ್ಪ, ಒಂದು ಸ್ವಲ್ಪ ತಾಳ್ಮೆ ಇರಲಿ. ಮತ್ತೇನು ಹೊಳದಪ್ಪ ಗ್ರೂಪ್ದಾಗ ಮೆಸೇಜ್ ಹಾಕಿರಿ? ನಂದೇನಿಲ್ಲ, ಶಂಕರ್ ಮೆಸೇಜ್ ಹಾಕಂದನು ಅದಕ್ಕೆ ಹಾಕೀನಿ. ಏನು ಮೊದಲು ನೀನು ಒಳ ಎಬ್ಸಿದಿ, ಮತ್ತು ನನ್ನ ಹೆಸರು ಹೇಳ್ತಿದ್ದಿಲ್ಲ. ಇವ್ರದ್ದು ಇದ್ದಿದ್ದನಲ್ಲ ಲಪಡ ಪ್ಲಾನಿಂಗ್, ಮತ್ತೇನಾರು ಹೊಳ ಇದ್ದಿರ್ತಾವ ಅದಕ್ಕೆ ಮೆಸೇಜ್ ಹಾಕಿರ್ತಾರೋ. ಈಗ ಒಬ್ಬರ ಮೇಲೆ ಒಬ್ರು ಹಾಕತ್ಯಾರ. ಏ ಅಪ್ಪ ಅದನ್ನೆಲ್ಲ ಬಿಡ್ರಿ, ಮೆಸೇಜ್ ಅದಕ್ಕೆ ಹಾಕಿರಿ ಅದು ಮಾತಾಡ್ರಿ. ಎದಕ್ಕೆ ಮೆಸೇಜ್ ಹಾಕಿದ್ ಹೇಳು. ಮರ ನೀನ ಹೇಳ. ನಾ ಏನು ಹೇಳು, ನಿನ್ನ ಕೇಳ್ತ ನೀನು ಹೇಳೋ. ನೀನ ಹೇಳೋ ಮರ. ನೀವೇನು ಹೇಳೋಂಗೆ ಕಾಣಂಗಿಲ್ಲ. ಕಾಲ್ ಎಲ್ಲಿತ್ತು ಇಲ್ಲಿ? ನಿಮ್ಮಮ್ಮ ಹೇಳ್ದನ್ ತಡಿಯೋ, ಹಂಗ್ಯಾಕೆ ಸಿಟಿ ಬರತಿ? ಹೇಳೇನು ಪಾಟ್ನ? ಏನಿಲ್ಲಮ್ಮ, ನಾವು ಹೊರಗೆ ಅಡ್ಡಾಡಿ ಭಾಳ ದಿವಸ ಆಯ್ತು. ಎಲ್ಲೇರಿ ಹೊರಗೆ ಹೋಗೋಣ ಅನ್ನತ್ತಿದ್ದ, ಅದಕ್ಕೆ ಗ್ರೂಪ್ದಾಗ ಮೆಸೇಜ್ ಹಾಕಿದ್ವಿ ಇಬ್ರು. ಕೇಟಿ ಎಲ್ಲಿ ಹೋಗೋದು ಹಂಗಾರ? ಆತ್ಮ ನನಗೆ ಗೊತ್ತಿದ್ರೆ ನಿಮ್ಗೆ ಯಾಕೆ ಕರೆಸ್ತಿದ್ವಿ? ಅಷ್ಟರು ಇಲ್ಲೇ ಇದೀವಿ, ಪ್ಲಾನ್ ಮಾಡ್ರಿ ಹಂಗಾರ ಏನಾರ. ಆಯ್ತಾ ನಡ್ರಿ ಹೋಗೋಣ ಹಂಗಾರ. ನಿಮ್ಮ ನ್ಯಾಗ ಹೇಳ್ರಿ, ಒಂದಿನ ಡೇಟ್ ಫಿಕ್ಸ್ ಮಾಡ್ಕೊಂಡು ಹೋಗೋಣ. ಬ್ಯಾಡ್ ಬಿಡ್ರು, ಎಲ್ಲಿ ಹೋಗೋದು? ಮೊದ್ಲ ನಮ್ಮ ಮನ್ಯಾಗ ನಮ್ಮ ಎಲ್ಲಿ ಹಚ್ಕೊಡೋದು ಬೇಕೋದು ಕುಂದಿರ್ತಾಳು. ಎಲ್ಲಿ ಹೋಗೋದು ಬ್ಯಾಡ್ ಬಿಡ. ನೀ ಎಲ್ಲಿ ಶಾನೆ ಅದಿ? ನೀವು ಬರ್ಲಾರ್ಕ ನಮಗೆಲ್ಲ ಬ್ಯಾಡ ಬ್ಯಾಡ ಅಂತ ಹೇಳ್ತಿ. ಎಲ್ಲಿ ಶಾನೆ ಅದಿ ನೋಡಪ್ಪ ನೀನು. ನಿಮಗೆ ಯಾವ ಮಗ ಹೋಗೋದು ಬ್ಯಾಡ ಅನ್ನತ್ತಾನ, ನೀವು ಹೋಗ್ರಿ, ನಾ ಬರಂಗಿಲ್ಲ. ಜಗ್ಗಿ ನಿನ್ನ ಬಿಟ್ಟು ಹೆಂಗೆ ಹೋಗೋದು? ಎಲ್ಲಾರು ಹೋಗೋದಿರ್ತಾರ, ಅಷ್ಟೋರು ಕೂಡ ಹೋಗ್ತೀವಲ್ಲ. ಜಗ್ಗಿ ನೀನು ಬಿಟ್ಟು ಹೋಗೋದಾದ್ರೆ ಯಾರು ಎಲ್ಲಿ ಹೋಗೋದು ಬೇಡ. ಹೋದ್ರೆ ಅಟ್ರು ಕೂಡ ಹೋಗಿದ್ದೀವಲ್ಲ, ಹೋಗೋದಿದ್ರೆ ಎಲ್ಲರೂ ಕೂಡ ಹೋಗೋದು, ಇಲ್ಲ ಅಥವಾ ಬೇಡ. ಇದಕ್ಕೆ ಭಯ ಮಾಡತ್ರಿ ಈಗ? ನೀವು ನಡ್ರಿ, ನಾ ಕರ್ಕೊಂಬರ್ತ ನಾನು ಹೋಗೋಣ ಎಲ್ಲಾರು. ಯಾಕೋ ಸ್ವಲ್ಪ ದಿವಸ ಆತು ಹಿಂಗ್ಯಾಕಾಗತೈತಿ. ಆಮೇಲೆ ಎದಿನ ಭಾಳ ಅನ್ಸಾತೈತಿ. ದವಾಖಾನಿಗೆ ತೋರ್ಸ್ಕೊಂಡ್ ಬರ್ಬೇಕು. ಏನಾರ ಹೆಚ್ಚು ಕಡಿಮೆ ಆದ್ರೆ ಏನ್ ಮಾಡುದು? ಹೋಗಿ ಬಂದ್ರನ ಪಾಡ, ದವಾಖಾನಿಗೆ ಹೋಗೇ ಬರೋನ್ ಗಪ್. ಶಂಕರ್ ಇವ್ರೇನು ಟೂರಿಗೆ ಹೋಗೋಣ ತಂದಿದ್ರು, ವಾಪಸ್ ಏನು ಹೇಳಲಿಲ್ಲ, ಸುಮ್ಮ ಕುಂತಾರು. ನೀನು ಮಾತಾಡೋದ ನಿನ್ನೆ ಮಾತಾಡಿದ್ದಿ, ಸ್ವಲ್ಪ ಸಮಾಧಾನಲೇ ಇರ. ಅವರು ರೊಕ್ಕದ ವ್ಯವಸ್ಥೆ ಮಾಡ್ಕೋಬೇಕು, ನಾವು ರೊಕ್ಕದ ವ್ಯವಸ್ಥೆ ಮಾಡ್ಕೋಬೇಕು. ನಿನ್ನ ಕಡೆ ಏನದ ನೀಗ ರೊಕ್ಕ ಹೋಗಾಕ ನಡಿ ಹಂಗಾರ ಹೋಗೋಣ, ನಾವು ರೊಕ್ಕದ ವ್ಯವಸ್ಥೆ ಮಾಡ್ಕೊಂಡು ಹೋಗೋಣ. ಟೂರ್ ಹೋಗೋಣ ಅನ್ನತ್ತಿದ್ರು, ಫೋನ್ ಹಚ್ಚಿಲ್ಲ. ಏನು ಪ್ಲಾನ್ ಮಾಡ್ಯಾರ ನೋಡಿ ಕೇಳೋಣ ತಡಿ.
ಹಲೋ ಎಲ್ಲದಿರಿ? ಹೋಗೋ ವ್ಯವಸ್ಥೆ ಮಾಡಿರೋ ಏನು ಹಂಗೆ ಸುಮ್ ಕುಂತಿರೋ? ನಿನಗೂ ಒಟ್ಟು ಸಮಾಧಾನ ಇಲ್ಪ, ಹೋಗೋದು ಒಂದಿನ ಇರ್ತದಂತವ. ಸರಿ ಆಯ್ತು ತಗೋ ಹಂಗಾರ. ಯಾರು ಫೋನ್ ಹಚ್ಚಿರ? ಸಿದ್ದು ಊರಿಗೆ ಹೋಗಿ ಕೇಳತ್ತಿದ್ದ, ಅದಕ್ಕೆ ಫೋನ್ ಹಚ್ಚಿದ್ದು. ನೀನು ಬಿಡಪ್ಪ, ಮನ್ಯಾಗ ಬೇಕೋದು ಕುಂದಿರ್ತಾವ, ಬೇಡ ನೀವು ಹೋಗಿ ಬರ್ರಿ. ನೀವು ಹೋಗಿ ಬರ್ರಿ ಅಂದ್ರೆ ಹೆಂಗೆ ಹೋಗ್ಕೊಳಪ್ಪ? ನೀ ಬರ್ಲಿಕ್ಕಂದ್ರೆ ಹುಡುಗರೇ ಬರ್ತಾರ. ಅವಾಗ ನಾ ಹೇಳತ್ನು, ನೀ ತಲೆ ಕೆಡಿಸ್ಬೇಡ, ರೆಡಿಯಾಗಿ ಹೋಗುನು. ಸರ್ ನಮ್ಮ ಎದಿನ ಭಾಳ ದಿವಸ ಆತ್ರಿ ನುಸಾಕತ್ತಿ, ನಮ್ಗೆ ಹಿಂಗ್ಯಾಕೆ ಆಗತ್ತೈತಿ ಹೇಳ್ರಿ ಸರ. ಏನಿಲ್ಲಮ್ಮ, ನಿನಗೆ ಹಾರ್ಟ್ ಪ್ರಾಬ್ಲಮ್ ಐತಿ. ಆದಷ್ಟು ಬೇಗ ಏನೈತಿ ನೀ ಆಪರೇಷನ್ ಮಾಡಿಸಬೇಕು. ಅಕಸ್ಮಾತ್ ನೀ ಆಪರೇಷನ್ ಮಾಡಿಸ್ಲಾರ್ದ ಇದ್ದೀಪ ಅಂದ್ರೆ ನೀ ಉಳಿಯೋದು ಭಾಳ ಕಷ್ಟ ಐತಿ. ಸರ್ ಆಪರೇಷನ್ ಮಾಡ್ಸಕ್ಕೆ ರೊಕ್ಕ ಕೆಟ್ಟು ಬೇಕಾಕ ಹೇಳ್ರಿ ಸರ. ಏನಿಲ್ಲಮ್ಮ, ಹೆಚ್ಚ ಕಮ್ಮಿ 1 ರಿಂದ 1.5 ಲಕ್ಷ ರೂಪಾಯಿ ಬೇಕಾಗ್ಬೋದು. ದೇವ್ರ ಕೊಡೋದ ಒಂದು ಜೀವನ ಕೊಟ್ಟು ಅದ್ರೊಳಗೆ ಇಂಥ ಜೀವನ ಕೊಟ್ಟು ಅದ್ರೊಳಗೂ ಇಂಥ ತ್ರಾಸಿಟ್ಟು ಏನಾರ ಹೆಚ್ಚು ಕಡಿಮೆ ಆದ್ರೆ ನನ್ನ ನೋಡ್ಕೊಳೋರು ಯಾರೂ ಇಲ್ಲ. ಆದಷ್ಟು ಜಲ್ದಿ ನಾ ಆಪರೇಷನ್ ಮಾಡಿಸ್ಕೊಳಬೇಕು. ಜಗ್ಗಿ ಜಗ್ಗಿ ಬಾಲ ಹೋಗುನು, ಏನು ಮಾಡತ್ತಿ? ಯಾಕಪ್ಪ ಎಲ್ಲಿ ಹೊಂಟಾರ್ರಿ? ಯಾಕ್ಯಾವ ನಿನಗೇನು ಹೇಳಿಲ್ಲ ನಾವು ಟೂರಿಗೆ ಹೊಂಟೇವ ಅಂತ? ನನಗೇನು ಹೇಳಿಲ್ಲಪ್ಪ. ಅವ ಮನೆಯವ್ರು ಹೋಗಿ ಬಂದನಪ್ಪ, ನೀವು ಒಟ್ಟ ಹೋಗಿ ಬರ್ರಿ. ಏವ ನೀ ಸುಮ್ಮಿರ, ನಾ ಕರ್ಕೊಂಬರ್ತೀನಿ ಅವನು. ಆ ಜವಾಬ್ದಾರಿ ನಂದೈತಿ, ನೀ ಏನು ತಲೆ ಕೆಡಿಸ್ಬೇಡ್ಯಾವ, ಬಾಜಿಗೆ ಹೋಗುನು. ಏನು ಇವ್ರು ಇನ್ನೂ ಬಂದಿಲ್ಲ, ಯಾವಾಗಾರ ಬರ್ತಾರೆ? ನನಗಾರ ಯಾವಾಗ ಹೋದೇನು ಅನ್ಸಾದೈತಿ. ನನಗೂ ಹಂಗೆ ಅನ್ಸದೈತಿ. ಅವ್ರು ಯಾವಾಗ ಬರತ್ತಾರ ದಾರಿ ಕಾಯಕತ್ತಾನ. ಅವ್ರು ಬಂದ್ರೆ ಅಂದ್ರೆ ಫುಲ್ ದನಿಗೆ ಹಾಕೋತ್ ಹೋಗೋದನ, ಫುಲ್ ಮಜಾ ಮಾಡೋದನ, ಫುಲ್ ತಿಂಡಿಲೆ ಬರೋದನ. ಇನ್ನ ಎಲ್ಲಿರಿ ಅದಾರ ನೋಡ್ಗಪ್ಪ, ಇವ್ರಿಗೆ ಫೋನಾರ ಹಚ್ತಾನ. ಹಲೋ, ಎಲ್ಲಿದ್ರಿ ಅಣ್ಣ? ನಾವು ಬಂದು ಭಾಳ ಹೊತ್ತಾಯ್ತು ಇಲ್ಲಿ. ಆಯ್ತಾ ಬರಾತ್ರಿ? ಹಾಂ ಜಲ್ದಿ ಬರಟ. ಹ್ಞೂ ಆಯ್ತು, ಇಲ್ಲಿ ಅದಾರತ್ತ, ಬರಾತಾರತ್ತ. ಏನು ಹೋಗೋಣ ಎಲ್ಲರೂ? ಬಂದ್ರೆ ನೋಡಲ್ಲ, ಹೋಗಿ ಬಿಡೋಣ ಬರ್ರಿ. ಯವ್ವಾ ದೇವಿ, ನನಗಂತರೂ ಹಿಂದೂ ಇಲ್ಲ ಮುಂದೆ ಇಲ್ಲ, ಕಾಪಾಡುವ. ನಾ ದವಾಖಾನಿಗೆ ಹೊಂಟೇನಿ. ಜಗದಂಬ ನೀನ ನಮಗೆಲ್ಲ ಕಾಪಾಡ್ದೇವಿ.
ಜಗ್ಗಿ ಜಗ್ಗಿ ಏ ಜಗ್ಗಿ 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 ಅವ್ ಮನೆಯವ್ರು ಹೋಗಿ ಬಂದಲ್ಪ ನೀವು ಒಟ್ಟ ಹೋಗಿ ಬರ್ರಿ ಜಗ್ಗಿ ಏ ಅವ ನೀ ಸುಮ್ಮಿರ ನಾ ಕರ್ಕೊಂಡ್ ಬರ್ತನ ಅವ್ನು ಆ ಜವಾಬ್ದಾರಿ ನಂದೈತಿ ನೀ ಏನ್ ತಲೆ ಕೆಡ್ಸ್ಕೊಡ್ಯಾವ ಬಾಜಿಗೆ ಹೋಗುನು ಜಗ್ಗಿ ಅವ್ವ ಬ್ಯಾಡ ಅಂತ ಹೇಳಿದ್ಲು ಅವ್ವನ ಮಾತು ಕೇಳಿಲ್ಲ ನಾವು ಅವ್ವನ ಮಾತು ಕೇಳಿದ್ರೆ ಹಿಂಗ ಹಾಕಿರ್ಲಿಲ್ಲ ಅವಾಗ ನಾ ಇನ್ನೇನ್ ಹೇಳಿ ನಿನ್ ಮೊದಲು ದವಾಖಾನೆ ಇರೋ ಇನ್ಗ ಅಕ್ಕ ಅಕ್ಕ ಅಲ್ಲಿ ನಮ್ಮ ದೋಸ್ತಿಗೆ ಆಕ್ಸಿಡೆಂಟ್ ಐತಿ ದವಾಖಾನೆ ಕರ್ಕೊಂಡು ಹೋಗಂಬಲ್ಲ ಅಪ್ಪಿ ನಾ ಟೆನ್ಷನ್ದಾಗದನು ನೀವ ಮುಗಿಸ್ಕೋರಿ ನನ್ ಕಾಡಕ್ ಹೋಗ್ಬೇಡ್ರಿ ಒಟ್ಟು ಸಿಗಿ ಅಕ್ಕ ಪ್ಲೀಸ್ ಇಲ್ಲಿ ಯಾರು ಇಲ್ಲಿ ಬಾ ಅಕ್ಕ ಹೋಗುನು ಇಲ್ಲಿ ನಂದ ನನಗ್ ಹತ್ತೈತಿ ಅದ್ರೊಳಗ ನಿಮ್ದು ಒಂದ ಏನಾಗೈತಿ ನೋಡು ನಡಿ ಪಿಸ್ರ ನಡಿಯಕ್ಕ ಹೋಗುನು ಹೋಗು ನಡಿಯಪ್ಪ ಏ ಅಪ್ಪಿ ರಗತ್ ಬಾ ಹೊಂಟೈತಿ ಒಂದು ದವಾಖಾನಿಗೆ ಹೋಗಿನ ಬಾ ಇಲ್ಲಿ ಬಿದ್ದಾರಲ್ಲ ಇವ್ರು ಯಾರ ಅಯ್ಯೋ ಇಲ್ಲಿ ಇವ ಸತ್ತು ಬಿದ್ದಾನು ನಾನು ಕರ್ಯಾಕ್ ಬಂದಿದ್ದೀವನ ಆತ್ಮ ಅಂಬಲ್ಯವ ಆ ಹುಡುಗರ ಉಸಿರಾಡಕತ್ತಾನು ಅವನಾರ ದವಾಖಾನಿಗೆ ಹೋಯ್ನು ಏನಾಕತ್ತ ಆಗಲಿ ಅಮ್ಮ ಒಳಗೆ ಬರ್ರಿ ಈ ಪೇಷಂಟ್ಗೆ ನೀವೇನಾಗ್ಬೇಕ್ರಿ ಏನೂ ಇಲ್ರಿ ಸರ ಹೋಗ್ಬೇಕಾರೆ ಹಾದ್ಯಾಗ ಆಕ್ಸಿಡೆಂಟ್ ಆಗೈತ್ರಿ ಆ ಹುಡುಗ ನಮ್ಗೇನು ರಿಲೇಷನ್ ಅಲ್ರಿ ಆ ಹುಡುಗನ ಮನೆಯವ್ರು ಯಾರು ಪರಿಚಯ ಇದ್ರೆ ಹೇಳ್ರಿ ಆ ಹುಡುಗನ ತಲೆಗೆ ಭಾಳ ಪೆಟ್ಟು ಬಿದ್ದೈತಿ ಅದಕ್ಕೆ ಇಮಿಡಿಯೇಟ್ಲಿ ಆಪ್ರೇಷನ್ ಮಾಡ್ಬೇಕು ಅವ್ನು ಇಲ್ಲ ಅಂದ್ರೆ ಆ ಹುಡುಗ ಬದುಕೋದು ಭಾಳ ಕಷ್ಟ ಐತಿ ಸರ ನೀವು ಆಪ್ರೇಷನ್ ಮಾಡಕ್ಕೆ ರೆಡಿ ಮಾಡ್ರಿ ರೊಕ್ಕನ ಆದ್ರೆ ಕಟ್ತೀನಿ ಸರಿ ಅಮ್ಮ ದೇವ್ರ ನನ್ನ ಆಪರೇಷನ್ ಕತ್ ರೊಕ್ಕ ತೊಗೊಂಬಂದಿದ್ದು ಇಲ್ಲೇ ಹೋದ್ರು ಹೋಗ್ಲಿ ಬಿಡು ಯಾರ್ಯಾರು ಹಣೆ ಬಾರ್ಕ್ ಏನೇನು ದಕ್ಕಬೇಕಲ್ಲ ಅವ್ರಿಗೆ ಅದ ದಕ್ಬೇಕು ನನಗಂತರೂ ಯಾರೂ ಇಲ್ಲ ಹುಡುಗ ಭಾಳ ಬದುಕಾವದಾನ ದೇವ್ರ ನನ್ನ ಆಯುಷ್ ಬಿ ತಗೋ ಆ ಹುಡುಗನ್ ಮಾತ್ರ ಬದುಕಿಸ್ ದೇವ್ರ
ಅಮ್ಮಾರ ಆಪ್ರೇಷನ್ ಆಗೈತ್ರಿ, ಆ ಹುಡುಗಿಗೂ ಈಗ ಪ್ರಜ್ಞೆ ಬಂದೈತ್ರಿ, ಹೋಗಿ ನೋಡ್ಬೋದ್ರಿ. ಆಯ್ತು ಸರ್. ಅಪ್ಪಿ ಆರಾಮಾಗೈತಿ? ಆ ಕಡೆ ಯಾಕೆ ನೋಡ್ತಿ ಅಪ್ಪಿ? ನೀ ಬದುಕಕ್ಕೆ ಕಾರಣನ ಇವ್ರ. ನೀನು ಹಾಸ್ಪಿಟಲ್ ತಂದು ಅಡ್ಮಿಟ್ ಮಾಡಿದವರು ಇವ್ರ, ಮತ್ತು ನಿನಗೆ ರೊಕ್ಕ ಕಟ್ಟಿದವರು ಇವ್ರ. ಇರ್ಲಿ ಬಿಡಪ್ಪಿ, ನೀ ಏನು ತ್ರಾಸ ತೊಗೋಬೇಡ, ರೆಸ್ಟ್ ಮಾಡು, ಆರಾಮಾಗಲಿ. ಸರ್ ಈ ಹುಡುಗ ಬದುಕಕ್ಕೆ ಕಾರಣ ನಾ ಅಲ್ರಿ, ಇವನ ದವಾಖಾನಿಗೆ ತಂದು ಅಡ್ಮಿಟ್ ಮಾಡಿ ರೊಕ್ಕ ಕಟ್ಟಿದಟ್ಟ ನಾ ರೀ. ಅಯ್ಯೋ ಸರ್ ಫೋನ್ ಹಚ್ಚಾತಾರು, ಇವ್ರಿಗೇನು ಸುಳ್ಳು ಹೇಳೋದು ಬೇಡ, ಇದಕ್ಕಿದ್ದಂಗೆ ಹೇಳೋದು. ಹಲೋ ರೀ ಸರ್. ಈಗೇನು ನಾ ದವಾಖಾನಿಗೆ ಬರತ್ತಿಲ್ರಿ, ಒಂದು ಸ್ವಲ್ಪ ಪ್ರಾಬ್ಲಮ್ ಆಗೈತೆ ರೀ. ಈಗೇನು ನಾ ಆಪ್ರೇಷನ್ ಮಾಡಿಸ್ಕೋದಿಲ್ರಿ, ಮುಂದೆ ಮಾಡಿಸ್ಕೋತೀನಿ ರೀ. ಹಲೋ ರೀ ಅಮ್ಮ, ನೀವೇನು ಆಪರೇಷನ್ ಮಾಡಿಸ್ಕೋದು ಬ್ಯಾಡ್ರಿ, ಮೊದಲು ನಾ ಹೇಳೋ ಮಾತು ಸ್ವಲ್ಪ ಕೇಳ್ರಿ. ಸಾರಿ ಅಮ್ಮ, ನಮ್ಮ ಕಡೆಯಿಂದ ಒಂದು ಮಿಸ್ಟೇಕ್ ಆಗೈತಿ, ನಿಮ್ಮ ಫೈಲ್ ಏನೈತ್ಲೆ ಚೇಂಜ್ ಆಗೈತಿ, ದಯವಿಟ್ಟು ನಮ್ಗೆ ಕ್ಷಮಿಸ್ರಿ. ಸರ್ ಕರೆನೇ ಹೇಳತ್ತೀರಿ, ಆಪರೇಷನ್ ಮಾಡಿಸ್ಕೊಲಿಕ್ಕೆ ನಡೀತೈತ್ರಿ? ಹಾ ಅಮ್ಮ, ನಿಮ್ಗೇನು ಆಗಿಲ್ಲ, ಆಪರೇಷನ್ ಮಾಡಿಸ್ಕೊಲಿಕ್ಕೂ ನಡಿತೈತಿ. ಸರ್ ಕರೆನ ನನಗೆ ಹಾರ್ಟ್ ಪ್ರಾಬ್ಲಮ್ ಇಲ್ರಿ. ನೀವು ಹೆಲ್ದಿ ಆರೋಗ್ಯವಾಗಿ ಇದೀರಿ, ಏನು ಪ್ರಾಬ್ಲಮ್ ಇಲ್ಲ, ದಯವಿಟ್ಟು ನಮ್ಮನ್ನ ಕ್ಷಮಿಸ್ರಿ. ಸರ್ ಕರೆನ ನಾ ಆಪರೇಷನ್ ಮಾಡಿಸ್ಕೊಲಿಕ್ಕೆ ನಡೀತೈತೇನ್ರಿ ಸರ್? ನೀವು ಟೆನ್ಷನ್ ಮಾಡ್ಕೊಂಡ್ ಸಂಬಂಧ ನಿಮ್ಗೆ ಎದಿ ನೋವು ಬಂದೈತಿ, ಅಷ್ಟು ಬಿಟ್ರೆ ಮತ್ತೇನಿಲ್ಲ, ನೀವು ಆರೋಗ್ಯವಾಗಿ ಇದೀರಿ. ಥ್ಯಾಂಕ್ಸ್ ರೀ ಸರ್. ಯಾಕ್ರಿ ಅಮ್ಮ, ನಿಮಗೇನಾಗಿತ್ತು ರೀ? ಏನಿಲ್ಲ ರೀ ಸರ್, ನಂಗೆ ಹಾರ್ಟ್ ಪ್ರಾಬ್ಲಮ್ ಅಂತ ಡಾಕ್ಟರ್ ಹೇಳಿದ್ರಿ. ಇವತ್ತು ಆಪ್ರೇಷನ್ ಡೇಟ್ ಬಿ ಇತ್ತು. ನಾ ಅಲ್ಲಿ ಹೋಗುವಾಗ ಈ ಘಟನೆ ಆತ್ರಿ. ನನಗಂತರೂ ಯಾರೂ ಇಲ್ರಿ, ನಾ ಸತ್ರ ಬಿ ನಡೀತೈತ್ರಿ. ಇನ್ನ ಆ ಹುಡುಗ ಭಾಳ ಬದುಕವದನ್ರಿ. ಅದಕ್ಕೆ ಆ ದೇವ್ರು ನನ್ನ ಕರ್ಕೊಂಡ್ರೆ ಕರ್ಕೊಲಿ ಅಂತೇಳಿ ಈ ಕೆಲಸ ನಾ ಮಾಡೇನಿ. ಅಮ್ಮ ನಿಮ್ಮನ್ನು ನೋಡಿ ಭಾಳ ಖುಷಿ ಆಯ್ತು. ನಾನು ಎಷ್ಟೋ ಪೇಷಂಟ್ ನೋಡೀನಿ, ಭಾಳ ಮಂದಿನೂ ನೋಡೀನಿ. ಇಂಥ ಒಂದು ಸ್ವಾರ್ಥಿ ಪ್ರಪಂಚದೊಳಗೆ ಎಲ್ಲರೂ ಅವ್ರವ್ರ ಬಗ್ಗೆನೇ ವಿಚಾರ ಮಾಡ್ತಾರೆ. ಅಂಥದ್ರಾಗ ನೀವು ಸಾಯ್ತನತ್ ಗೊತ್ತಿದ್ರು ನಿಮ್ಮ ಜೀವ ಲೆಕ್ಕಿಸ್ದ ಆ ಹುಡುಗನ ಜೀವ ಉಳಿಸಿರಿ. ಒಳ್ಳೆ ಮನ್ಸಿಗೆ ಒಳ್ಳೇದಾಕೈತೆ ಕೇಳೀನಿ ರೀ, ಆದರೆ ಇವತ್ತು ಕಣ್ಣರ್ಲೇ ನೋಡೀನಿ. ನೀವು ಸಾಯ್ತನತ್ ಗೊತ್ತಿದ್ರು ಆ ಹುಡುಗನ ಜೀವ ಉಳಿಸಿರಿ, ಆದ್ರೆ ಆ ದೇವ್ರ ನಿಮ್ಮ ಜೀವನೂ ಉಳಿಸಿದ. ಆ ದೇವ್ರ ಬೇರೆ ಎಲ್ಲಿಯೂ ಇಲ್ರಿ, ನಿಮ್ಮಂಥವ್ರು ಒಳ್ಳೆ ಮನುಷ್ಯನೊಳಗೆ ಆ ದೇವ್ರ ಅದಾನ್ರಿ. ನಿಮ್ಮಂಥ ಒಳ್ಳೆ ಮನುಷ್ಯಗೆ ಎಲ್ಲರಿಗೂ ನಮಸ್ಕಾರ. ಎಲ್ಲ ಮಂಗಳಮುಖಿಗಳು ಕೆಟ್ಟವರಾಗಿರಲ್ಲ, ಈ ಥರ ಒಳ್ಳೆಯವರು ಇರ್ತಾರೆ. ಆದಷ್ಟು ಅವ್ರನ್ನ ಕೆಟ್ಟ ದೃಷ್ಟಿಯಲ್ಲಿ ನೋಡಕ್ಕೆ ಹೋಗಬೇಡಿ. ಅವ್ರಿಗೂ ಮನಸ್ಸಿದೆ, ಮನುಷ್ಯತ್ವ ಅನ್ನೋದಿದೆ. ಈ ನಮ್ಮ ಚಿತ್ರದಲ್ಲಿ ಏನಾದರೂ ತಪ್ಪು ತಡೆ ಆಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ. ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಟೀಮಿಗೆ ಸಪೋರ್ಟ್ ಮಾಡಿ.